ಪ್ರಿಯ ವೀಕ್ಷಕರೇ, ಈ ಹಳ್ಳಿ ಜಾಣರು ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿಲ್ವೋ ಅವರೆಲ್ಲ ಬೇಗ ಸಬ್ಸ್ಕ್ರೈಬರ್ ಆಗಿ. ಹಾಗೆ ಇದು ಅಮಾವಾಸ್ಯೆ ಎಡವಟ್ಟು ಭಾಗ 21, ಭಾಗ 19, 21 ನೋಡಿಕೊಂಡು ಭಾಗ 21 ನೋಡಿ. ಡಾಕೊಟ್ರೆ ನಮ್ಮ ಅಮಾವಾಸ್ಯೆಗೆ ಏನಾಗೈತೆ ನೋಡಿ ಡಾಕೊಟ್ರೆ, ಬೀರಿನ ನೋಡಿ ಹೇಳಿ ಡಾಕೊಟ್ರೆ. ಹೇ ಕಾಮಿನಿ ಯಾರೇ ಇವರೆಲ್ಲ? ನಾನು ಆಗಿಂದಟಿನೂ ಅದನ್ನೇ ಮಾಡ್ತಾಯಿದ್ದೀನಿ ಕಣೇ ಕಾಮಿನಿ. ಹೇಳೆ ಕಾಮಿನಿ, ಅವ್ರಿಗೊಂದು ಸ್ವಲ್ಪ ನಾನು ನೋಡೋ ತಕನ ಸುಮ್ಮನಿರ ಕೇಳೇ ಕಾಮಿನಿ. ನಾಗಪ್ಪನವರೇ, ಡಾಕ್ಟರು ಅದನ್ನೇ ಮಾಡ್ತಾವ್ರಲ್ಲ ನಾಗಪ್ಪನವರೇ. ಡಾಕ್ಟರ್ ನೋಡೋವರೆಗೂ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ನಿಂತ್ಕೊಳ್ಳಿ. ಡಾಕ್ಟರ್ಗೆ ಆ ಥರ ಎಲ್ಲ ಡಿಸ್ಟರ್ಬ್ ಮಾಡಬಾರ್ದು. ಏನಪ್ಪ ನಿನಗೆ ಶಾಕ್ ಹೊಡಿಬೇಕಾರೆ ನೋವು ಆಗ್ತಿತ್ತೇನಪ್ಪ? ಶಾಕ್ ಹೊಡಿಬೇಕಾರೆ ನೀನು ಏನು ಮಾಡ್ತಿದ್ದಪ್ಪ? ಡಾಕ್ಟ್ರೇ ನಾನು ಆ ವೈರ್ನ ಬಾಯಕ್ಕೆ ಇಕ್ಕೊಂಡಿದ್ದೆ ಡಾಕ್ಟ್ರೇ. ಅಮಾವಾಸ್ಯೆ ಅಂಬನು ಆ ಸ್ವಿಚ್ಚನ್ನ ನಾಗಣ್ಣಿಗೆ ಹಾಕಕ್ಕೆ ಹೇಳ್ದ ಡಾಕ್ಟ್ರೇ. ಆ ನಾಗಣ್ಣ ಸ್ವಿಚ್ ಹಾಕಿದಾಗ ಆ ವೈರೆಲ್ಲ ನನ್ನ ಬಾಯಿನಾಗೆ ಇತ್ತಲ್ಲ ಡಾಕ್ಟ್ರೇ, ಅದು ಹಂಗೇನೆ ಹಿಡ್ಕೊಂಡ್ಬಿಡ್ತು ಡಾಕ್ಟ್ರೇ. ಅವಾಗಿದ್ದ ನನ್ನ ಬಾಯಿ ಹಿಂಗಾಗ್ಬಿಟ್ಟೈತೆ ನೋಡಿ ಡಾಕ್ಟ್ರೇ. ನನಗೆ ಆ ಬಾಯಂತೂ ತುಂಬ ನೋಯ್ತೈತೆ ಡಾಕ್ಟ್ರೇ. ಅದಕ್ಕೇನೆ ನನ್ನ ಬಾಯಿ ಮೂತಿ ಎಲ್ಲ ಅತ್ತಾಗಿತ್ತಾಗ ಹೋಗೈತೆ ನೋಡಿ ಡಾಕ್ಟ್ರೇ ನನಗೆ ಮೊದಲು ಮನುಷ್ಯನಂಗೆ ಆಗಂಗೆ ಮಾಡ್ರಿ ಡಾಕ್ಟ್ರೇ. ಹೌದೇನಪ್ಪ, ನೀನು ಆ ವೈರ್ನ ಬಾಯೊಳಗೆ ಇಟ್ಕೊಂಡಿದ್ದಲ್ಲ, ಅವಾಗಲೇ ಆ ಹುಡುಗ ಸ್ವಿಚ್ ಹಾಕ್ಬಿಟ್ಟವನೆ. ಅದಕ್ಕೇ ನಿನಗೆ ಶಾಕ್ ಹೊಡೆದ್ಬಿಟ್ಟೈತೆ ಅಲ್ವೇನಪ್ಪ? ಅದಕ್ಕೆ ನಿನ್ನ ಬಾಯಿ ನಿನ್ನ ಮೂತಿ ಎಲ್ಲ ಒಂದು ಕಡೆಗೆ ಹೋಗ್ಬಿಟ್ಟೈತೆ. ಅದನ್ನು ನಾನೀಗ ರೆಡಿ ಮಾಡಬೇಕಪ್ಪ. ಅದಕ್ಕೆ ಇಲ್ಲೇ ನಿನ್ನ ಇಟ್ಕೊಂತೀನಪ್ಪ. ನಾಗಣ್ಣ ಎಲ್ಲಿದೆಯಾ ಬಾರಣ. ಇವ್ರು ಯಾತೋ ಡಾಕ್ಟ್ರು ನನ್ನ ಇಟ್ಕೊಂತೀನಿ ಅಂತ ನೋಡಿ ನಾಗಣ್ಣ. ಇಲ್ಲೇ ಇದೀನಲ್ಲ ಅಮಾವಾಸ್ಯೆ, ನಾನು ಎತ್ತಾವ ಹೋಗಿದ್ದೀನಿ ಹೇಳ ಡಾಕ್ಟ್ರೆ. ಅದು ಯಾತ್ರಿ ಡಾಕ್ಟ್ರೆ ಅಮಾವಾಸ್ಯೆನ ಇಟ್ಕೊಂತೀನಿ ಅಂತ ಅಂದ್ರಂತೆ? ಹೇ ಯಾರೇ ಕಾಮಿನಿ ಇವರೆಲ್ಲ? ನಾನು ಹೇಳಿದ್ದು ಈ ಪೇಷಂಟ್ನ ನಮ್ಮ ಹಾಸ್ಪಿಟ್ಲಲ್ಲೇ ಅಡ್ಮಿಟ್ ಮಾಡ್ಕೊಂತೀನಿ ಅಂತ ಕಣೇ ಕಾಮಿನಿ ನಾನು ಹೇಳಿದ್ದು. ಇವರು ಹಳ್ಳಿ ಜನ ಅಲ್ಲ, ಅದಕ್ಕೆ ಇಂಗ್ಲೀಷ್ನಾಗ ಹೇಳಿದರೆ ಅರ್ಥ ಆಗಲ್ಲ ಅಂತ ನಾನು ಆ ಥರ ಕನ್ನಡದಲ್ಲೇ ಹೇಳ್ದೆ ಕಣೇ ಕಾಮಿನಿ. ಹೇಳೆ ಒಂದು ಸ್ವಲ್ಪ ಅವ್ರಿಗೆ ಅರ್ಥ ಆಗಂಗೆ. ಯಾರೇ ಇವರೆಲ್ಲ ಹಿಂಗೆಲ್ಲ ಅರ್ಥ ಮಾಡ್ಕೊಳ್ತಾರಲ್ಲೇ ಕಾಮಿನಿ? ನಾಗಪ್ಪ ಅವರೇ, ನಮ್ಮ ಡಾಕ್ಟ್ರ್ ಹೇಳಿದ್ದು ಅವ್ರನ್ನ ಪೇಷಂಟ್ನ ಇಲ್ಲೇ ಅಡ್ಮಿಟ್ ಮಾಡಿಕೊಂಡು ಅವ್ರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ನಿಮಗೆ ಅದು ಇನ್ನೊಂದು ಥರ ಅನಿಸಿದೆ. ನಮ್ಮ ಡಾಕ್ಟ್ರು ಅವ್ರನ್ನ ಇಲ್ಲೇ ಅಡ್ಮಿಟ್ ಮಾಡಿಕೊಂಡು ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡ್ತಾರೆ ನೀವು ಹೇಳಿದ್ರಿ. ಈಗ ಡಾಕ್ಟ್ರೆ ಇವಾಗ ಅದು ಯಾತೋ ಹೇಳಿದ್ರಲ್ಲ ಡಾಕ್ಟ್ರೆ, ತೀಟೆ ಮೆಟ್ಟು ಅಂತ, ಅದನ್ನ ಮಾಡ್ರಿ ಡಾಕ್ಟ್ರೆ. ಇವಾಗ ಅದನ್ನ ತೀಟೆ ಮೆಟ್ಟು ಮಾಡ್ರಿ ಡಾಕ್ಟ್ರೆ. ಏ ಕಾಮಿನಿ ಯಾರೇ ಇವರೆಲ್ಲ? ಅದೇನೇ ಹಿಂಗೆ ಹೇಳ್ತವ್ರೆ? ತೀಟೆ ಮೆಟ್ಟು ಅಂತ ನಾನು ಯಾವಾಗೇ ಹೇಳಿದೆ ಕಾಮಿನಿ? ನಾನು ಹೇಳಿದ್ದು ಟ್ರೀಟ್ಮೆಂಟ್ ಕಣೆ. ಇವ್ರು ನೋಡಿದರೆ ತೀಟೆ ಮೆಟ್ಟು ಅಂತಾರಲ್ಲೇ ಕಾಮಿನಿ. ಯಾರೇ ಇವರು? ಅದೇ ಡಾಕ್ಟರ್, ಇವರು ಹಳ್ಳಿಯಿಂದ ಬಂದಿದ್ದಾರೆ ನೋಡಿ ಡಾಕ್ಟರ್. ಅದಕ್ಕೇನೆ ಇವರಿಗೆ ಇಂಗ್ಲಿಷ್ ಬರೋದಿಲ್ವಲ್ಲ ಡಾಕ್ಟರ್. ಅದಕ್ಕೆ ನೀವು ಹೇಳಿರೋದು ಟ್ರೀಟ್ಮೆಂಟ್ ಅಂತ, ಇವ್ರು ಹೇಳ್ತಾ ಇರೋದು ತೀಟೆ ಮೆಟ್ಟು ಅಂತ ಹೇಳ್ತಿದ್ದಾರೆ ಅಷ್ಟೇ ಡಾಕ್ಟರ್. ನೀವು ಹೇಳಿರೋ ಟ್ರೀಟ್ಮೆಂಟ್ನ ಇವರು ಹಂಗಂತ ಹೇಳ್ತಿದ್ದಾರೆ ಅಷ್ಟೇ ಡಾಕ್ಟರ್. ಅವ್ರಿಗೆ ಇಂಗ್ಲಿಷ್ ಬರೋದಿಲ್ಲ ಬಿಡಿ ಡಾಕ್ಟರ್. ಹಳ್ಳಿಯಿಂದ ಬಂದಿರೋರಲ್ವಾ ಡಾಕ್ಟರ್ ಇವರು? ಹೋ ಹೌದಾ ಕಾಮಿನಿ? ಸರಿ ಬಿಡಮ್ಮ. ಹಂಗಾರೆ ನಾನು ಹೇಳಿರೋ ಟ್ರೀಟ್ಮೆಂಟ್ ಅನ್ನೋದನ್ನ ಇವರು ಈ ರೀತಿ ಹೇಳ್ತಿದ್ದಾರಾ? ಸರಿ ಕಾಮಿನಿ, ಹಂಗಾರೆ ಬಿರಿನೇ ಹೋಗಿ ಒಂದು ರಾಡ್ ತಗೊಂಬಾರಮ್ಮ ಕಾಮಿನಿ, ಬೇಗ. ನಾಗಣ್ಣೋಯ್ ನನಗೆ ಯಾಕೋ ಭಯವಾಗ್ತದೆ ಕಣ್ಣಾಗಣ್ಣ. ಈ ಡಾಕ್ಟ್ರು ನೋಡೋಣ ರಾಡ್
ತಕೊಂಬರೋಗು ಅಂತ ಅಯ್ಯಮ್ಗೆ ಹೇಳ್ತಾರೆ. ಆ ರಾಡ್ ತಗೊಬಂದು ನನ್ಗೇನ್ ಮಾಡ್ತಾರೆ ನಾಗಣ್ಣ ಈ ಡಾಕ್ಟ್ರು? ಅಲ್ಲ ಡಾಕ್ಟ್ರೆ, ಇವಾಗ ರಾಡ್ ಯಾಕೆ ಥರ ಕೇಳಿದ್ರಿ ಡಾಕ್ಟ್ರೆ? ರಾಡ್ ತಗೊಬಂದು ನಮ್ಮ ಅಮಾವಾಸ್ಯೆಗೆ ಏನು ಮಾಡ್ತೀರಾ ಡಾಕ್ಟ್ರೆ? ನೋಡಿ ಅಪ್ಪ, ಇವಾಗ ನಾವು ಈ ಪೇಷಂಟ್ಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಪ್ಪ. ಅದಕ್ಕೇ ನಮ್ಮ ನರ್ಸಿಗೆ ಆ ರಾಡ್ನ ತಗೊಂಬರೋಕೆ ಹೇಳಿದ್ದೀನಿ ಅಪ್ಪ. ಆ ರಾಡ್ನ ತಗೊಬಂದರೆ ಈ ಪೇಷಂಟ್ಗೆ ಬಾಯೆಲ್ಲ ಆ ಕಡೆ ಈ ಕಡೆ ಸೊಟ್ಟ ಹೋಗಿದೆ ಅಲ್ಲಪ್ಪ. ಅದಕ್ಕೆ ಆ ರಾಡ್ನಾಗೆ ಎಲ್ಲ ಒಳಕನ ಇಟ್ಬಿಟ್ಟು ಆ ಬಾಯಿನ ಸರಿ ಮಾಡಕ್ಕಣಪ್ಪ. ಆ ರಾಡ್ನೇ ಥರ ಕೇಳ್ತಾ ಇದ್ದೀನಪ್ಪ. ಓಕೆ ಡಾಕ್ಟರ್, ಬಿರಿನೇ ಹೋಗ್ಬಿಟ್ಟು ಆ ರಾಡ್ನ ಬಿರಿನೇ ತಗೊಂಬಂದ್ಬಿಡ್ತೀನಿ ಡಾಕ್ಟರ್. ನಾಗಣೋಯ್ ನಾಗಣೋಯ್, ನನ್ನ ಬಾಯಿನೇನು ಇವರೇನು ತಗಡು ಮಾಡ್ಕೊಂಡೇನಣ್ಣ? ತಗಡಾದ್ರೆ ಆ ರಾಡ್ನಾಗ ಅತ್ಲಾಗಿತ್ಲಾಗಂದ್ರೆ ಸರಿ ಆಗುತ್ತೆ ಅಂಬಾಕಿ. ಅಣ್ಣ ಯಾರಣ ನಾಗಣ್ಣ ಬಾಯಿ ಸೊಟ್ಟ ಬಿಟ್ಟು ಹೋಗಿದ್ರೆ ಯಾರಣ ರಾಡ್ನೇನಣ್ಣ ಬಾಯಿಗೆ ತುರ್ಕಿ ರೆಡಿ ಮಾಡ್ತೀವಿ ಅಂಬೋದು? ಏನ್ ಡಾಕ್ಟ್ರ ನಾವು ಇಂಥ ಹಾಸ್ಪಿಟ್ಲಿಗೆ ಕರ್ಕೊಂಬಂದಿದೆಯಲ್ಲ ಗಣೋಯ್ ನನ್ನ. ಯಾಲೇ ಅಮಾವಾಸ್ಯೆ, ಡಾಕ್ಟ್ರು ನೀನ ನಾನ? ಅವ್ರು ಡಾಕ್ಟ್ರು ಹೆಂಗೆ ಹೇಳ್ತಾರ ಹಂಗೆ ಕೇಳ್ಬೇಕು ಕಣ್ಲ ಅಮಾವಾಸ್ಯೆ. ನಾವು ಓಸಿ ನೀನು ಚಂದಕ್ಕಾಗೋದು ನಾವು ನೋಡ್ಬೇಕು ಕಣ್ಲ. ಹೆಂಗ ಅವ್ರಿಗೆ ಗೊತ್ತಿರ್ತೈತೆ ಬಿಡ್ಲಾ ಅಮಾವಾಸ್ಯೆ. ಅವ್ರ ಒಟ್ಟಿನಲ್ಲಿ ನಿನ್ನ ಚಂದಕ್ಕಾಗಂಗೆ ಮಾಡಿದರೆ ನನಗೆ ಸಾಕು ಕಣ್ಲ ಅಮಾವಾಸ್ಯೆ. ಅವರು ಡಾಕ್ಟ್ರು ಹೆಂಗೆ ಹೇಳ್ತಾರೋ ಹಂಗೆ ಕೇಳಲ್ಲ. ಡಾಕ್ಟರ್ ರಾಡ್ ತಗೊಬಂದಿದ್ದೀನಿ, ತಗೊಳ್ಳಿ ಡಾಕ್ಟರ್. ಕಾಮಿನಿ ಬಂದೇನಮ್ಮ, ರಾಡ್ ತಗೊಂಡು ಬಾರಮ್ಮ. ಕಾಮಿನಿ ಹತ್ರಕ್ಕೆ ಬಾರಮ್ಮ. ಕಾಮಿನಿ ತಗೊಳ್ಳಿ ಡಾಕ್ಟರ್. ಕಾಮಿನಿ ಹತ್ತಮ್ಮ, ಮ್ಯಾಲಕತ್ತಮ್ಮ. ಸರಿ ಡಾಕ್ಟರ್. ನಗಣ ನೋಡ್ ನಗಣ, ಅವ್ರು ಎಂಥ ರಾಡ್ ತಗೊಬಂದು ನನ್ನ ಬಾಯಿ ಒಳಗೆಲ್ಲ ಇಕ್ಕಿ ಇವಾಗ ನನ್ನ ಬಾಯಿನ ಸರಿ ಮಾಡ್ತಾರಂತೆ. ಅಲ್ಲ ನಗಣ, ಅದೇನನ್ನ ನನ್ನ ಬಾಯಿ ಒಳಗೆ ಇಟ್ಬಿಟ್ಟು ಗಂಟ್ಲಿಗತ್ತ ಏರಿಸ್ಬಿಟ್ರು ಅಂತಂದರೆ ನಾನು ಬದುಕ್ತೀನಿ ನಗಣ. ನನ್ನಿಲ್ಲಿದ್ದ ಕರ್ಕೊಂಡು ಹೋಗಿ ನಗಣ್ಣು. ನನಗೆ ಇವ್ರು ಯಾತೂ ಬೇಡ, ಟ್ರೀಟ್ಮೆಂಟೂ ಬೇಡ, ಇವರು ಇದೂ ಬೇಡ ನಗಣ್ಣ. ನಾನು ಹೋಗ್ತೀನಿ ಕಣ್ ನಗಣ್ಣ, ನನಗೆ ಬೇಡ ನಗಣ್ಣ ಇದು. ಕಾಮಿನಿ ಈ ಕಬ್ಬಣದ್ರಾಡು ತಗೊಳಮ್ಮ. ಕಾಮಿನಿ ಕಾಮಿನಿ ನಾನಿಲ್ಲೇ ಕೆಳಗೆ ಹಿಡ್ಕೊಂಡಿರ್ತೀನಿ ಅಮ್ಮ. ಬೇಗ ಈ ಪೇಷಂಟ್ ಬಾಯೊಳಗೆ ಈ ಕಬ್ಬಣದ ರಾಡ್ನ ತುರುಗ್ ಬಿಡಮ್ಮ. ಬೇಗ ನಾನಿಲ್ಲಿ ಆ ರಾಡ್ನಾಗೆ ಈ ಬಾಯಿನ ಹಂಗೆ ಸರಿ ಮಾಡಿಬಿಡ್ತೀನಮ್ಮ. ಕಾಮಿನಿ ಬೇಗ ಬಾಯೊಳಗೆ ಈ ಕಬ್ಬಣದ ರಾಡ್ನ ತುರ್ಕಮ್ಮ, ಗಂಟ್ಲಿಗೆ ಹತ್ತ ಹೋಗಂಗೆ. ಕಾಮಿನಿ ಬೇಗ ಬೇಗ ತಗೊಳಮ್ಮ. ಕಾಮಿನಿ ಇಡಮ್ಮ ಬೇಗ ಬಾಯೊಳಗೆ ಈ ಕಬ್ಬಣದ ರಾಡ. ಓಕೆ ಡಾಕ್ಟರ್. ಡಾಕ್ಟರ್ ಇವ್ರು ನೋಡಿ ಡಾಕ್ಟರ್, ಬಾಯಿನ ಅರವನೇ ಮಾಡ್ತಿಲ್ವಲ್ಲ ಡಾಕ್ಟರ್. ಬೇಗನೆ ನೀವು ಆ ಕೈನಾಗೆ ಬಾಯಿನ ಅಗಲಿಸಿ ಡಾಕ್ಟರ್. ಹೇ, ಬೇಗನೆ ಆ ಬಾಯಿ ಸರಿ ಹೋಗ್ಬೇಕು ಅಂತ ಅಂದರೆ ಈ ರಾಡ್ನ ಗಂಟ್ಲಿಗತ್ತ ತುರುಕಿ ನಿನ್ನ ಬಾಯಿನ ರೆಡಿ ಮಾಡಬೇಕಪ್ಪ. ಹಠ ಮಾಡಬಾರ್ದು, ತೆಗಿಯಪ್ಪ. ಈ ರಾಡ್ನ ಗಂಟ್ಲಿಗತ್ತ ತುರುಕ್ಬೇಕಪ್ಪ. ನಾಗಣ್ಣ ನನಗಿದ್ನ ಬಾಯಿ ಒಳಗೆ ತುರುಕ್ತವ್ರ ಕಣ್ ನಾಗಣ್ಣ. ನನ್ನ ಬಾಯಿ ಇರ್ತೈತೋ ಹೋಗ್ತೈತೋ ಗಂಟ್ಲಿಗತ್ತ ತುರುಕಿದ್ರಿ ನಾಗಣ್ಣ. ನಾಗಣ್ಣ ತುರುಕ್ಬಿಟ್ರು ನಾಗಣ್ಣ ಬಾಯಿ ಒಳಗಿದ್ನ. ಏನು ಹೆದರ್ಕೋಬೇಡ ಅಪ್ಪ, ಒಂದು ಸ್ವಲ್ಪ ನೋವಾಗುತ್ತೆ, ಹಂಗೇನೆ ನಿನ್ನ ಬಾಯಿ ಸರಿಯಾಗುತ್ತಪ್ಪ. ಏನು ಚಿಂತೆ ಮಾಡಬೇಡ, ನಿನ್ನ ಬಾಯಿ ಇವಾಗ ಸರಿ ಮಾಡ್ತಾ ಇದ್ದೀನಪ್ಪ. ನಿನ್ನ ಬಾಯಿ ಇವಾಗ ಸರಿಯಾಗುತ್ತೆ. ತೆಗೀರಿ ಡಾಕ್ಟ್ರೆ, ನನಗೆ ಬಾಯೆಲ್ಲ ತುಂಬ ನೋವಾಗ್ತೈತೆ ಡಾಕ್ಟ್ರೆ. ತೆಗೀರಿ ಡಾಕ್ಟ್ರೆ, ನನ್ನ ಬಾಯಿ ಸರಿಯಾದಂಗೆ ಆಯಿತು ಡಾಕ್ಟ್ರೆ. ಇವಾಗ ಒಂದು ಸ್ವಲ್ಪ ಅವಾಗೆ ಗೊತ್ತಾಗ್ತೈತೆ ನನಗೆ. ತೆಗೀರಿ ಡಾಕ್ಟ್ರೆ, ಸಾಕು, ನನ್ನ ಬಾಯಿ ಸರಿ ಆಯಿತು ಡಾಕ್ಟ್ರೆ. ಕಾಮಿನಿ ಈ ರಾಡ್ನ ಸೈಡಿಗೆ ತಕ್ಕಳಮ್ಮ. ಈ ಪೇಷಂಟ್ದು ಬಾಯಿ ಸರಿಯಾಗೈತೆ, ಒಂದು ಸ್ವಲ್ಪ
ನೋವು ಇರುತ್ತೆ, ನೋವಿಗೆ ಇಂಜೆಕ್ಷನ್ ಕೊಡಮ್ಮ ಕಾಮಿನಿ. ಡಾಕ್ಟರ್, ಮಿರಾಕಲ್ ಡಾಕ್ಟರ್. ನೋಡಿ ಡಾಕ್ಟರ್, ಇವ್ರ ಬಾಯಿ ಇವಾಗ ಹೆಂಗ್ ಸರಿಯಾಗಿದೆ. ನಮ್ಮ ಡಾಕ್ಟರ್ ಅಂದ್ರೆ ತುಂಬಾ ಎಕ್ಸ್ಪೆರಿಮೆಂಟ್ ಡಾಕ್ಟರು, ತುಂಬಾ ಎಕ್ಸ್ಪೋರ್ಟ್ ಇಂಥವ್ರಾಗೆಲ್ಲ ಹೆಂಗೆಲ್ಲ ರೆಡಿ ಮಾಡಿದ್ರು ನೋಡಿ ನಿಮ್ಮ ಬಾಯಿನ. ಇವಾಗ ನಿಮ್ಮ ಬಾಯಿ ಮೊದಲು ಥರ ಇದೆ, ಸ್ವಲ್ಪ ನೋವು ಇರುತ್ತೆ ಬಿಡಿ, ಆ ನೋವಿಗೆ ಇಂಜೆಕ್ಷನ್ ಕೊಡ್ತೀನಿ. ಡಾಕ್ಟ್ರೇ ಹೆಂಗೋ ನಮ್ಮ ಅಮಾವಾಸ್ಯೆದು ಬಾಯಿನ ಸರಿ ಮಾಡಿದ್ರಲ್ಲ ಡಾಕ್ಟ್ರೇ. ನನಗೆ ಹೆಂಗೋ ಈಟೋ ಓಟೋ ನಿಮ್ಮ ಮ್ಯಾಲೆ ಧೈರ್ಯ ಬಂತು ಡಾಕ್ಟ್ರೇ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಡಾಕ್ಟ್ರು ನಮ್ಮ ಅಮಾವಾಸ್ಯೆಯ ಬಾಯಿನ ಯಾವ ರೀತಿ ಮೊದಲು ಥರ ಆಗಂಗೆ ಮಾಡಿದರು ಅಂತ. ಇದು ಅಮಾವಾಸ್ಯೆ ಎಡವಟ್ಟು ಭಾಗ 21, ಇದರ ಮುಂದುವರಿದ ಭಾಗ 22ರಲ್ಲಿರುತ್ತದೆ ನೋಡಿ. ಹಂಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡ್ರಪ್ಪ, ಹಂಗೆ ಕಾಮೆಂಟು ಬರೀರಿ. ಇದು ಹಳ್ಳಿ ಜಾಣಾರು ಅಂತ ಚಾನಲ್ ಕಣ್ರಪ್ಪ. ಈ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿಲ್ವೋ ಅವರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗ್ರಪ್ಪ.